Hello, my dear students. So I am going to tell you today one very inspirational stories. Okay. So very much inspirational and motivational video I am going to teach you. So ಏನಾಗ್ತದ ನೋಡು, ಲೈಫ್ ಈಸ್ ಸೋ ಬ್ಯೂಟಿಫುಲ್, ಲೈಫ್ ಭಾಳ ಬ್ಯೂಟಿಫುಲ್ ಅದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡ್ತೀವಿ, ನಾವು ಸ್ಟಡಿ ಮಾಡಲ್ಲ. ನೀವಂದ್ರೆ ನಿಮ್ಮ ಏಜಲ್ಲಿ ನೀವು ಸ್ಟಡಿ ಮಾಡಬೇಕು. ಸೊ ವಿ ಸೇ ಸೋ ಮೆನಿ ರೀಸನ್ಸ್. ನಮ್ಮ ಕಡೆ ಬುಕ್ಸ್ ಇಲ್ಲ, ನಮ್ಮ ಕಡೆ ಪೆನ್ ಇಲ್ಲ, ಸೊ 108 ಹೇಳ್ತೀವಿ ನಾವು. ಓಕೆ. ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅ ಸ್ಟೋರಿ ಆಫ್ ಒನ್ ಪರ್ಸನ್ ವಿಚ್ ಇಸ್ ರಿಯಲಿ ಇನ್ಸ್ಪೈರ್ಡ್. ಸೊ ನೀವು ಯೂಟ್ಯೂಬಿಗೆ ಹೋಗಿ ಸಂದೀಪ್ ಮಹೇಶ್ವರಿ ಅಂತ ಹೊಡೆದ್ರು ಕೂಡ ಸಂದೀಪ್ ಮಹೇಶ್ವರಿ ಅವ್ರು ಹೇಳಿರುವ ವಿಡಿಯೋ ನಿಮ್ಗೆ ಸಿಗ್ತದೆ. ಬಟ್ ಇಟ್ ಈಸ್ ಇನ್ ಹಿಂದಿ. ಓಕೆ. ಸೊ ಕೆರೆಲಿ ಅಂತ ಹೇಳಿ ಒಬ್ಬ ಬೆಸ್ಟ್ ಶೂಟರ್ ಇದ್ದ, ಕೆರೆಲಿ. ಸೊ ಇನ್ 1938 he is the best shooter of his country. ಆ ಸೈಡ್ ಯುರೋಪಿಯನ್ ಕಂಟ್ರಿ, ಒಂದು ಕಂಟ್ರಿ ದ ಬೆಸ್ಟ್ ಶೂಟರ್ ಇದ್ದ ಕೆರೆಲಿ. ಓಕೆ. ಸೊ ಹಿ ವಾಸ್ ದ ಬೆಸ್ಟ್ ಶೂಟರ್. ಅವ್ನ ಗೋಲ್ ಏನಾಗಿತ್ತು, ಒಲಿಂಪಿಕ್ಸ್ ಒಳಗೆ ಗೋಲ್ಡ್ ಮೆಡಲ್ ತರಬೇಕು ಅವ್ರ ದೇಶಕ್ಕೆ. ತನ್ನ ದೇಶಕ್ಕೆ ಒಲಿಂಪಿಕ್ ಒಳಗೆ ಗೋಲ್ಡ್ ಮೆಡಲ್ ತರಬೇಕು ಅನ್ನೋದು ಒಂದೇ ಆತನ ಗೋಲ್ ಆಗಿತ್ತು. ದಟ್ ಈಸ್ ದ ಗೋಲ್ ಆಫ್ ಕೆರೆಲಿ. ಸೊ ತನ್ನ ದೇಶದಾಗ ನಡೀತಕ್ಕಂಥ ಎಲ್ಲ ನ್ಯಾಷನಲ್ ಚಾಂಪಿಯನ್ಶಿಪ್ ಗಳನ್ನೆಲ್ಲ ಗೆದ್ದು ಬಿಟ್ಟಿದ್ದ. ಹಿ ವಾನ್ ಆಲ್ ದ ನ್ಯಾಷನಲ್ ಚಾಂಪಿಯನ್ಶಿಪ್ ದಟ್ ಆರ್ ಇನ್ ಹಿಸ್ ನೇಷನ್. ಬಟ್ ವಾಟ್ ಹ್ಯಾಪನ್ಡ್ ಸಡನ್ಲಿ ದಟ್ ಕೆರೆಲಿ ವಾಸ್ ಡೂಯಿಂಗ್ ದಿಸ್ ಸೇಮ್ ಥಿಂಗ್ಸ್. 1938 ಅಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿರ್ತದೆ. ಸೆಕೆಂಡ್ ವರ್ಲ್ಡ್ ವಾರ್ ಈಸ್ ನಿಯರ್ ಟು 1939 and 1945 ಇರ್ತದೆ. ಸೊ ಒಂದು ಆಕ್ಸಿಡೆಂಟ್ ಆಗ್ತದೆ 1930, ಜಸ್ಟ್ 2 years. 1940 ಒಳಗೆ ಒಲಿಂಪಿಕ್ಸ್ ಇತ್ತು. ಒಲಿಂಪಿಕ್ಸ್ ಅಂದ್ರೆ ಗೊತ್ತದ ನಿಮ್ಗೆ, ಎಲ್ಲಾ ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾವೆ, ಅದ್ರೊಳಗೆ ಶೂಟಿಂಗು ಇರ್ತದೆ. ಸೊ ಹಿ ವಾಂಟೆಡ್ ಟು ಗಿವ್ ಆರ್ ವಿನ್ ಅ ಗೋಲ್ಡ್ ಮೆಡಲ್ ಟು ಹಿಸ್ ಕಂಟ್ರಿ. ಇನ್ 1940 the Olympics was there, but in 1938 when there were 2 years when Kareli was every day practicing. But suddenly what happened, ಒಮ್ಮೆ ಏನಾಗ್ತದ, ಒಂದು ಆಕ್ಸಿಡೆಂಟ್ ಆಗಿಬಿಡ್ತದ. ಸೊ ಹಿ ಈಸ್ ಇನ್ ಆರ್ಮಿ ಒಳಗಿರ್ತಾನ ಆತ. ಸೊ ಸಡನ್ಲಿ ಒಂದು ಆಕ್ಸಿಡೆಂಟ್ ಆಗ್ತದ. ಆತನ ಒಂದು ಪಕ್ಕದಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿಬಿಡ್ತದ. ಆ ಬಾಂಬ್ ಹ್ಯಾಸ್ ಬ್ಲಾಸ್ಟೆಡ್ ನಿಯರ್ ಹಿಸ್ ಪ್ಲೇಸ್. ಸಡನ್ಲಿ ಹಿ ಲೂಸಸ್ ಹಿಸ್ ರೈಟ್ ಹ್ಯಾಂಡ್. ಯಾವ್ದು ಆಗ್ಬಾರ್ದಾಗಿತ್ತು ಅನ್ಕೊಂಡಿದ್ರು ಅದೇ ಆಗಿ ಹೋಯ್ತು. The man with the golden right hand, the man with the great shooter has lost his right hand. Okay, so he has completely lost his right hand. Kareli has lost his right hand. Now he has only 2 choices. ಅವನ ಕಡೆ 2 ಚಾಯ್ಸ್ಗಳಿವೆ. ಕಳೆದು ಹೋದ ಕೈ ಬಗ್ಗೆ ವಿಚಾರ ಮಾಡೋದು, ಅಯ್ಯೋ ನನ್ನ ಜೀವನ ಮುಗಿತಂತ ವಿಚಾರ ಮಾಡೋದು, ಅಥವಾ ಈಗ ಅವನ ಕಡೆ ಏನು ಉಳಿದದ ಅದನ್ನು ಯೂಸ್ ಮಾಡ್ಕೊಳ್ಳೋದು. ನಮ್ಮ ಜೀವನನೂ ಹಂಗ, ನಾವು ಬರೀ ನಾವು ಕಳ್ಕೊಂಡದನ್ನು ವಿಚಾರ ಮಾಡ್ತೀವಿ ಹೊರತು ನಮ್ಮ ಕಡೆ ಏನದಲ್ಲ ಅದನ್ನ ಯೂಸ್ ಮಾಡ್ಕೊಳಿಕ್ ಟ್ರೈ ಮಾಡಲ್ಲ. ಸೊ ಹಿ ಹ್ಯಾಸ್ ಲಾಸ್ಟ್ ಹಿಸ್ ರೈಟ್ ಹ್ಯಾಂಡ್, ಬಟ್ ಸ್ಟಿಲ್ ಹಿ ಹ್ಯಾಸ್ ಲೆಫ್ಟ್ ವಿತ್ ಹಿಸ್ ಲೆಫ್ಟ್ ಹ್ಯಾಂಡ್. ಅವನ ಕಡೆ ಲೆಫ್ಟ್ ಹ್ಯಾಂಡ್ ಇತ್ತು. ಹಿ ಡಿಸೈಡೆಡ್ ಆನ್ ದ್ಯಾಟ್ ಡೇ ಓನ್ಲಿ, ರೈಟ್ ಹ್ಯಾಂಡ್ ಹೋದ್ರೆ ಹೋಗ್ಲಿ, ಉಳಿದಿರೋ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ದಿಂದ ಐ ವಿಲ್ ವಿನ್ ದ ಗೋಲ್ಡ್ ಮೆಡಲ್ ಡಿಸೈಡ್ ಮಾಡಿದ. ಸೊ ಅವತ್ತೇಂದ್ರನ ಲೆಫ್ಟ್ ಹ್ಯಾಂಡ್, ನೀವನ್ನ ವಿಚಾರ ಮಾಡ್ರಿ, ನಾವು ರೈಟ್ ಒಳಗೆ ಸ್ಟ್ರಾಂಗ್ ಇರ್ತೀವಿ. ರೈಟ್ ಒಳಗೆ ಸ್ಟ್ರಾಂಗ್ ಇದ್ದವರು ಸಡನ್ಲಿ ಲೆಫ್ಟಿಗೆ ಶಿಫ್ಟ್ ಆಗಂದ್ರೆ ಆಗೋದಿಲ್ಲ. ರೈಟ್ಲೇ ಬರೀತೀರಿ ನೀವು ಅಷ್ಟರು, ಲೆಫ್ಟ್ಲೇ ಬರಿ ಅಂದ್ರೆ ಆಗ್ತದ, ಅಷ್ಟು ಸ್ಪೀಡ್ಲೇ ಆಗೋದಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕಂತ ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಡೇ ಆ್ಯಂಡ್ ನೈಟ್. ಜಗತ್ನಾಗ ಎಲ್ಲ ಕಡೆ ಸುದ್ದಿ ಹೋತು ಏನಂತ, ಕರೆಯಲ್ಲಿ ತನ್ನ ರೈಟ್ ಹ್ಯಾಂಡ್ ಕಳ್ಕೊಂಡಿದ್ದಾನ ಅಂತೇಳಿ ಸುದ್ದಿ ಹೋತು. ಅವಾಗ ಏನ್ ಮಾಡಿದ್ರು ಎಲ್ಲರೂ, ದೇ ಥಾಟ್ ಸೊ ಇವ್ ಪಾರ್ಟಿಸಿಪೇಟ್ ಮಾಡಲ್ಲ ಇನ್ನು ಅಂತ. But he started practicing. He continuously do the practice. From 1938 to 1940, he started practicing. Every day he practices with his left hand. He tried to make his left hand as his best hand. Then left hand and a best hand ಮಾಡುವಂತ maximum ಪ್ರಯತ್ನ ಮಾಡಿದ. So believe me, he has almost achieved so many things with his left hand. He achieved that. He made his left hand as his best hand. Okay, then what happened suddenly in 1940, ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿತ್ತು. ಬಿಕಾಸ್ ಆಫ್ ದ್ಯಾಟ್ ಸೆಕೆಂಡ್ ವರ್ಲ್ಡ್ ವಾರ್ ಸಲುವಾಗಿ ನಡಿಬೇಕಾದಂತ ಒಲಿಂಪಿಕ್ಸ್ ನಡೀಲಿಲ್ಲ. ಅಗೇನ್ ಮತ್ತೆ ಸಮಸ್ಯೆ. 2 ವರ್ಷ ಪ್ರಾಕ್ಟೀಸ್ ಮಾಡಿದ್ದು ನೀರಲ್ಲಿ ಹುಣಸೆ ಹಣ್ಣು ತೊಳೆದಾಗ ಆಗ್ಬಿಡ್ತು. ಸೊ ನೆಕ್ಸ್ಟ್ ಒಲಿಂಪಿಕ್ಸ್ ಯಾವಾಗ ನಡೀತದ,
1944 ಅವ್ ಹೋಪ್ಸ್ ಕಳ್ಕೊಳ್ಳಿಲ್ಲ. he does not lose the hopes. ಮತ್ 1944 ಮಟ್ಟ ಕಂಟಿನ್ಯೂ he started practicing. ಕಂಟಿನ್ಯೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಲಿಕ್ಕತ್ತ. ಓಕೆ, ಸೊ ನೆವರ್ ಗಿವ್ ಅಪ್ ಇಸ್ ಇಂಪಾರ್ಟೆಂಟ್ ಹಿಯರ್. ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತ 1944 ವರೆಗೂ. ಸೊ ಇನ್ 1944 ವಾಟ್ ಹ್ಯಾಪನ್ಡ್? 4 ವರ್ಷ ಪ್ರಾಕ್ಟೀಸ್ ಮಾಡಿದ ತನ್ನ ಲೆಫ್ಟ್ ಹ್ಯಾಂಡ್, he made his left hand as his best hand. Believe me, in 1944 also Olympics get cancelled due to the still Second World War. Second World War ಇನ್ನೂ ನಡೆದಿತ್ತು, ಕ್ಯಾನ್ಸಲ್ ಆಯ್ತು. Almost in 1938 he was at the young age. Now 1944 he was still getting little older. So next ಬರ್ತಕ್ಕಂಥ younger generation ಕೂಡ he has to compete. But still he does not lose the hope. He went again for 1948 Olympics. ಮತ್ತೆ 4 ವರ್ಷ ಪ್ರಾಕ್ಟೀಸ್. ನೀವು 2 ದಿನ ಸ್ಟಡಿ ಮಾಡಿದ್ರೆ ಅಂದ್ರೆ 3ನೇ ದಿನ ಸ್ಟಡಿ ಮಾಡೋದು ಮರ್ತು ಬಿಡ್ತೀರಿ. ಬಟ್ ವಿಚಾರ ಮಾಡಿ 4 ವರ್ಷ ಪ್ರಾಕ್ಟೀಸ್, ಅದು ಒಂದೇ ಫೋಕಸ್, ಅದು ಒಂದೇ ಏಮ್. ದರ್ ಇಸ್ ನಥಿಂಗ್ ಇನ್ ಇಟ್. ಒಂದೇ ಏಮ್ ಇತ್ತು. ಸೊ ಅಗೇನ್ ಹಿ ಕಂಟಿನ್ಯೂಡ್. 1948 ಒಳಗೆ ಹೋದ. 1948 ಒಳಗೆ ಹೋದಾಗ ಇವನಿಗೆ ಅರೌಂಡ್ 25 ಏಜ್ ಇದ್ದವ. 1948 ಅಂತ 35 ಏಜ್ ಆಗಿದ್ದ. ಸೊ ಹಿ ಹ್ಯಾಸ್ ಟು ಕಾಂಪೀಟ್ ವಿತ್ ದ ಯಂಗ್ ಪೀಪಲ್. ಎಲ್ಲರೂ ಬಂದಿದ್ದಾರೆ. 1948 ಒಳಗೆ ಒಲಿಂಪಿಕ್ಸ್ ನಡೀತು. ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದಿತ್ತು. 48 ಒಳಗೆ ಒಲಿಂಪಿಕ್ಸ್ ನಡೀತು. ಎಲ್ಲ ಬೇರೆ ಬೇರೆ ದೇಶದವ್ರು ಬಂದಿದ್ರು. ವಾಟ್ ದೇ ಥಾಟ್, ಅವ್ರೇನು ವಿಚಾರ ಮಾಡಿದ್ರು? ನೀವು ಬಂದಾನ ಅಂದ್ರ ಆಡಕ್ ಬಂದಿರಲ್ಲ, ಪಾರ್ಟಿಸಿಪೇಟ್ ಮಾಡಕ್ ಬಂದಿಲ್ಲ, ಸುಮ್ಮನೆ ನಮ್ಮನ್ನ ನೋಡಕ್ ಬಂದಾನ, ನಮಗ್ ಹುರಿದುಂಬಿಸ್ಲಿಕ್ಕೆ ಬಂದಾನ. ನಾವು ಕ್ರಿಕೆಟರ್ಸ್ ಹೆಂಗ್ ಫ್ಯಾನ್ಸ್ ಹುರಿದುಂಬಿಸ್ತಾರಲ್ಲ ಆ ಟೈಪ್ ಹುರಿದುಂಬಿಸ್ಲಿಕ್ಕೆ ಬಂದಾನ ಅನ್ಕೊಂಡ್ರು. ಬಟ್ ಬಿಲೀವ್ ಮೀ, ಆ ಥರ ಏನು ಇದ್ದಿದ್ದಿಲ್ಲ. ಓಕೆ, ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ಡ್? ಕೇಳಿದ್ರೆ ಅವ್ನು, ಯಾಕೆ ಬಾ ನಮ್ಮ ಎಂಟರ್ಟೈನ್ ಮಾಡಕ್ ಬಂದೇನು, ಹುರಿದುಂಬಿಸ್ಲಿಕ್ಕೆ ಬಂದೇನು ಅಂತೇಳಿ. ಅವ್ನು ಹೇಳಿಲ್ಲ, ನಾನು ಪಾರ್ಟಿಸಿಪೇಟ್ ಮಾಡಕ್ ಬಂದೀನಿ ಅಂತ. ಎಲ್ಲರೂ ಗಾಬರಿ ಆಗ್ಬಿಟ್ರು. ಬಿಲೀವ್ ಮೀ, ಎಲ್ಲರೂ ತಮ್ಮ ಬೆಸ್ಟ್ ಹ್ಯಾಂಡ್ಲೆ ಏನು ಮಾಡ್ಲಿಕ್ಕತ್ತಿದ್ರು? ಶೂಟಿಂಗು ಪಾರ್ಟಿಸಿಪೇಟ್ ಮಾಡತ್ತಿದ್ರು. 150 ಪೀಪಲ್ ಕಂಟ್ರಿ, 100 to 140 ಕಂಟ್ರೀಸ್ ಇತ್ತು. 100 to 140 ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್ ವಿತ್ ದೇರ್ ಬೆಸ್ಟ್ ಹ್ಯಾಂಡ್, ದಟ್ ಈಸ್ ರೈಟ್ ಹ್ಯಾಂಡ್. ಬಟ್ ದಿಸ್ ಮ್ಯಾನ್ ಕೆರೆಲಿ ವಾಸ್ ಪಾರ್ಟಿಸಿಪೇಟಿಂಗ್ ವಿತ್ ಹಿಸ್ ಓನ್ಲಿ ಹ್ಯಾಂಡ್. ಇದ್ದಂತ ಒಂದ ಕೈಯಿಂದ ಇವ್ರು ಪಾರ್ಟಿಸಿಪೇಟ್ ಮಾಡತ್ತಿದ್ದ. 2 ಕೈ ಒಳಗೆ ತಮ್ಮ ಬೆಸ್ಟ್ ಕೈಯಿಂದ ಅವ್ರು ಪಾರ್ಟಿಸಿಪೇಟ್ ಮಾಡತ್ತಿದ್ರು. ಹೂ ವಾನ್ ದ ಚಾಂಪಿಯನ್ಶಿಪ್, ಒಲಿಂಪಿಕ್ ಚಾಂಪಿಯನ್ಶಿಪ್ ಯಾರು ಗೆದ್ರು? ದಿಸ್ ಮ್ಯಾನ್ ಕರೆಲಿನೇ ಗೆದ್ದ 1948 ಒಳಗೆ. And he won the first gold medal for his country in shooting. ಅವನ ಫೋಕಸ್, ಅವನ 10 ವರ್ಷದ ಪರಿಶ್ರಮ. ಸೊ he did it. Believe me, ನೀವು ನಂಬಲ್ಲ, 1948 ಸ್ಟಾಪ್ ಮಾಡಲಿಲ್ಲ. ಬಿಕಾಸ್ he has a dream that continuous 2 consecutive ಗೋಲ್ಡ್ ಮೆಡಲ್ ಅವ್ರ ದೇಶಕ್ಕೆ ಇನ್ನೂ ಯಾರು ತಂದು ಕೊಟ್ಟಿದ್ದಿಲ್ಲ. ಗೋಲ್ಡ್ ಮೆಡಲ್ ಬೇರೆ ಫೀಲ್ಡ್ ಹೋಗೋರು ತಂದಿದ್ರು. ರನ್ನಿಂಗ್ ಇರ್ತದ, ಬಾಕ್ಸಿಂಗ್ ಇರ್ತದ, ಬೇರೆ ವೇಟ್ ಲಿಫ್ಟಿಂಗ್ ಇರ್ತದ, ಅದ್ರೊಳಗೆಲ್ಲ ಗೋಲ್ಡ್ ಮೆಡಲ್ ಬಂದಿತ್ತು. ಬಟ್ ಕಂಟಿನ್ಯೂ 2 ಗೋಲ್ಡ್ ಮೆಡಲ್ಸ್ ಬಂದಿದ್ದಿಲ್ಲ. 1952 ವರೆಗೂ he started practicing again. And at 1952 also, at the age of almost 40, which is not at all possible to participate. ಸೊ ಆ ಏಜ್ ಅಲ್ಲೂ ಕೂಡ ಯಂಗ್ಸ್ಟರ್ ಕೂಡ ಹೋರಾಡಿ ತನ್ನ ಇರುವಂತ ಎಡಗೈಯಿಂದ he won the gold medal again. ಗೋಲ್ಡ್ ಮೆಡಲ್ ಗೆದ್ದ. ಸೊ ಜಗತ್ತಿಗೆ ಹಿ ಪ್ರೂವ್ಡ್ ಇಟ್. ನಿಮ್ಮ ಕಡೆ ಇರ್ಲಾರ್ದಕ್ಕಿಂತ ತಲೆ ಕೆಡಿಸೋಕ್ಕಿಂತ ನಿಮ್ಮ ಕಡೆ ಇದ್ದದ್ರಿಂದ ನೀವು ಬೇಕಾದ ಸಾಧಿಸ್ಬೋದು. ಇಫ್ ಲೈಫ್ ಗಿವ್ಸ್ 100 ರೀಸನ್ ಟು ಕ್ರೈ, ಯು ಕ್ಯಾನ್ ಶೋ ದ ಲೈಫ್ ದಟ್ ಯು ಹ್ಯಾವ್ 500 ರೀಸನ್ಸ್ ಟು ಸ್ಮೈಲ್, ಮೆನಿ ಮೋರ್ ರೀಸನ್ಸ್ ಟು ಸ್ಮೈಲ್. ದಿಸ್ ಈಸ್ ರಿಗಾರ್ಡಿಂಗ್ ವಾಟ್? ಇನ್ನೂ ಬಹಳಷ್ಟು ಸ್ಟೋರೀಸ್ ಇದಾವೆ. ಯು ಕ್ಯಾನ್ ಟೇಕ್ ಸಚಿನ್ ತೆಂಡೂಲ್ಕರ್. 10th ಅಲ್ಲಿ ಸಚಿನ್ ಇರ್ತಾನೆ. ಸೊ ಅವನಿಗೆ ಏನು ಗೊತ್ತಾಗ್ತಿರ್ತದೆ? ಕ್ರಿಕೆಟ್ ಒಳಗೆ ಭಾಳ ಆಸಕ್ತಿ ಇರ್ತದೆ. ಹಿ ಫೇಲ್ಡ್ ಇನ್ SSLC. Sachin failed in SSLC. And today the first lesson of Maharashtra is based on Sachin Tendulkar. So ಇದಕ್ಕಿಂತ ಅಚೀವ್ಮೆಂಟ್ ಬೇಕಾ? 10th ಅಲ್ಲಿ ಸಚಿನ್ ಕ್ವಶನ್ ಕೇಳ್ತಾರ. ಅವಾಗ ಭಾರತ ರತ್ನ ಪಡೆದವರು ಒಬ್ಬರ ಹೆಸರು ಹೇಳಪ್ಪ ಅಂತ. ಸಚಿನ್ ಈಸ್ ಅನ್ಏಬಲ್ ಟು ಆನ್ಸರ್ ದಟ್. ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಚಿನ್ಗೆ, ಹೊರಗೆ ಹಾಕ್ತಾರೆ. ಅದು ಟೀಚರ್ ವರ್ಕ್. ಆಬ್ವಿಯಸ್ಲಿ ನೀವು ಕೇಳಿ ನಾವು ಹೊರಗೆ ಹಾಕ್ತೀವಿ, ನಾಟ್ ಅ ಪ್ರಾಬ್ಲಮ್ ದಟ್. ಬಟ್ ಹಿ ಟುಕ್ ಇಟ್ ಆಸ್ ವೆರಿ ಇನ್ಸ್ಪೈರಿಂಗ್. ಇವತ್ತು
ಭಾರತದಲ್ಲಿ ಅತ್ಯಂತ ಕಿರಿಯ ಭಾರತ ರತ್ನ ಅಂತ ಯಾರಾದರೂ ಇದ್ರೆ ಅದು ಸಚಿನ್ ತೆಂಡೂಲ್ಕರ್. ಸೊ ಲಾಟ್ ಆಫ್ ಥಿಂಗ್ಸ್ ಇದಾವೆ. ನಾವೇನು ಮಾಡಬೇಕು, ಡಿಸೈಡ್ ಮಾಡಬೇಕು. ಮಹಾತ್ಮ ಗಾಂಧೀಜಿದೊಂದು ಸ್ಟೋರಿ ಇರ್ತದೆ. ಮಹಾತ್ಮ ಗಾಂಧೀಜಿ ರೈಲೊಳಗೆ ಹೋಗ್ತಿದ್ದಾಗ ಯಾರು ಬ್ರಿಟಿಷರು ನೀನು ಕರಿ ಐತಿ ಬಿಳಿಯ ಅಲ್ಲ ಅಂತ ಹೇಳಿ ಏನು ಮಾಡ್ತಾರ, ಅದನ್ನ ರೈಲ್ ಡಬ್ಬಿ ಅಂದ್ರೆ ಹೊರಗೆ ಹಾಕ್ತಾರೆ. ಅರೌಂಡ್ ಅಬೌಟ್ 1940 ಟೈಮ್ ಮಹಾತ್ಮ ಗಾಂಧೀಜಿ ಯಾವತ್ತ ಡಿಸೈಡ್ ಮಾಡ್ತಾರೆ, ನೀವು ನನ್ನ ರೈಲ್ ಗಾಡಿಯಿಂದ ಹೊರಗೆ ಹಾಕಿರಿ, ನಮ್ಮ ದೇಶಕ್ಕೆ ಬರ ನಾನು ನಿಮ್ಮ ದೇಶದಿಂದ ನಾನು ಹೊರಗೆ ಹಾಕ್ತಾನೆ ಅಂತ ಹೇಳ್ತಾರೆ. ಸೊ ಕೈಂಡ್ ಆಫ್ ಥಿಂಗ್ಸ್, ಸೋ ಮೆನಿ ಥಿಂಗ್ಸ್ ಆಗಿವೆ. ಅಚೀವ್ಮೆಂಟ್ ಮಾಡ್ಲಿಕ್ಕೆ ಬಹಳಷ್ಟು ದಾರಿಗಳಿದ್ದಾವೆ. ಸೊ ಜಸ್ಟ್ ಯು ಹ್ಯಾವ್ ಟು ಬಿ ಪವರ್ಫುಲ್, ಯು ಹ್ಯಾವ್ ಟು ಬಿ ಸೆಲ್ಫ್ ಕಾನ್ಫಿಡೆಂಟ್. ವಿಜ್ಞಾನಕ್ಕೂ ಉತ್ತರ ಇಲ್ಲ, ಅಷ್ಟೊಂದು ಮನಸ್ಸಿನ ಶಕ್ತಿ ಮನಸ್ಸಿಗೆ ಐತಿ. ಮನಸ್ಸಿನ ಶಕ್ತಿ ಇನ್ನೂವರೆಗೂ ಆದರೂ ಎಷ್ಟೈತೆ ಅನ್ನೋದು ಯಾರಿಗೆ ಕಂಡುಹಿಡಿಲಿಕ್ಕಾಗಿಲ್ಲ, ಬಿಲೀವ್ ಇಟ್ ಆರ್ ನಾಟ್. ಸೊ ನಾನು SSLC ಒಳಗೆ ತಾಲೂಕಿಗೆ ಫಸ್ಟ್ ಬಂದಿದ್ದೆ. ಆ ಟೈಮ್ನಲ್ಲಿ ನಮ್ಮ ಸ್ಕೂಲ್ ಒಳಗೆ, ನಮ್ಮ ಗಲಗಲಿ ಸ್ಕೂಲ್ ಒಳಗೆ ಯಾರೂ ಕೂಡ 85 ಕ್ರಾಸ್ ಮಾಡಿದ್ದಿಲ್ಲ, ಹೈಯೆಸ್ಟ್ 86 ಇತ್ತು ಆ ಟೈಮಲ್ಲಿ ನಾನು SSLC ಇದ್ದಾಗ. ಬಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಕ್ರಾಸ್ 90 ದೇರ್. 94.49% ಆ ಟೈಮ್ನಾಗ. ಇಟ್ ವಾಸ್ ಅ ಬಿಗ್ ಪರ್ಸೆಂಟೇಜ್. ಈಗೆಲ್ಲ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಆಗ್ತಿದ್ದಾವೆ. ಆ ಟೈಮ್ನಾಗ 90 ಇಸ್ ಅ ಹ್ಯೂಜ್ ಒನ್. ಪೇಪರ್ ಚೆಕಿಂಗು ಹಂಗೆ ಆಗ್ತಿತ್ತು, ಟೈಮು ಕಡಿಮೆ ಇರ್ತಿತ್ತು ನಮಗೆ. ನೀವು 80 ಮಾರ್ಕಿಗೆ ಬರೀತೀವಿ, ನಾವು 100 ಮಾರ್ಕಿಗೆ ಬರೀತಿದ್ವಿ, ಅದೇ 3 ಅವರ್ಸ್ ಒಳಗೆ. ಪೇಪರ್ ಚೆಕಿಂಗು ಅಷ್ಟೊಂದು ಲಿಬರಲ್ ಇದ್ದಿದ್ದಿಲ್ಲ. ಬಟ್ ಅಚೀವಿಂಗ್ 94 ಇನ್ ದ್ಯಾಟ್ ಟೈಮ್ ಇಸ್ ಅ ಬಿಗ್ ಥಿಂಗ್. ಆ್ಯಂಡ್ ಐ ವಾಸ್ ಸೆಲೆಕ್ಟೆಡ್ ಆಸ್ ಒನ್ ಆಫ್ ದ ಟಾಪ್ 50 ಪರ್ಸನ್ ಇನ್ ಕರ್ನಾಟಕ. ಟಾಪ್ 50 ಸ್ಟೂಡೆಂಟ್ಸು ನಾನು ಇದ್ದೆ. ಸೊ ಐ ವಾಸ್ ಟೇಕನ್ ದ ಫ್ರೀ ಟ್ರೈನಿಂಗ್ ಫ್ರಮ್ ವಿದ್ಯಾಪೋಷಕದಿಂದ ಕಂಪ್ಯೂಟರ್ ಮತ್ತು ಫ್ರೀ ಟ್ರೈನಿಂಗ್ ಇತ್ತು. ಮತ್ತು ಫಸ್ಟ್ PUC ನನ್ನ ಫೀಸು ಅವರೇ ತುಂಬಿದ್ರು. ಓಕೆ, ದಟ್ ಈಸ್ ಅ ಪಾರ್ಟ್. ಸೊ ಈ ಥರ ಭಾಳಷ್ಟು ಸ್ಟೋರೀಸ್ ಇರ್ತಾವೆ. ಸೊ ಯು ಹ್ಯಾವ್ ಟು ಅಚೀವ್ ಮಾಡಬೇಕೇನಾದರೂ ಅಂದ್ರೆ ನಿಮ್ಮಲ್ಲಿ ಒಂದು ಅಚೀವ್ ಮಾಡಬೇಕು ಅನ್ನೋ ಉತ್ಸಾಹ ಬರಬೇಕು. ಆಡ್ರಿ ಓದ್ರಿ ಏನೋ ಮಾಡಿರಿ, ಅದ್ರ ಜೊತೆಗೆ ಸಾಧನೆಗೂ ಸ್ವಲ್ಪ ಇರಬೇಕು. ಸ್ಟಡಿ ಪರ್ಪಸ್ಗೂ ನೀವು ಒಂದು ಸ್ವಲ್ಪ ಓದಬೇಕು. ಸಚಿನ್ ತೆಂಡೂಲ್ಕರ್ ಇಂಥವ್ರನ್ನೆಲ್ಲ ಇನ್ಸ್ಪಿರೇಷನ್ ತಗೋಬೇಕು. ಸ್ವಾಮಿ ವಿವೇಕಾನಂದರ್ ಅಂಥವ್ರನ್ನ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದಬೇಕು, ಅವರಂಥ ಇನ್ಸ್ಪಿರೇಷನ್ ತಗೋಬೇಕು. ಓಕೆ, ಸೊ ಈಗ ನಾನು ಹೇಳಿದ್ದೀನಿ, ಸ್ವಾಮಿ ವಿವೇಕಾನಂದರ ಲಾಸ್ಟ್ ಸ್ಪೀಚ್ ಮಾಡೋದ್ನಾಗ ಚಿಕ್ಕ ಆಗೋದಾಗ ಸೊ ಎಲ್ಲರೂ ಎದ್ದು ಹೊಂಟಿದ್ರು. ಸೊ ಅವ್ರ ಮಾತುಗಳು ಹೆಂಗಿದ್ದು ಅಂದ್ರೆ ಹೇಳ್ತೀನಿ ನಿಮಗೆ. ವಿಶ್ವಧರ್ಮ ಸಮ್ಮೇಳನದಾಗ ಎಲ್ಲರೂ ಎದ್ದು ಹೊಂಟಿದ್ರು. ಸ್ವಾಮೀಜಿ ತಮ್ಮ ಸ್ಪೀಚನ್ನು ಲಾಸ್ಟ್ ಇಡ್ರಿ ಅಂತ ಕೇಳ್ಕೊಂಡಿದ್ರು. ಸೊ 1893 ಚಿಕಾಗೋ ಸಮ್ಮೇಳನದಾಗ ಭಗವದ್ಗೀತೆ, ನಮ್ಮ ಹಿಂದೂ ಧರ್ಮದ ಗ್ರಂಥವನ್ನು ಕೆಳಗಿಟ್ಟಿದ್ರು. ಸ್ವಾಮೀಜಿ ಲಾಸ್ಟ್ ಸ್ಪೀಚ್ ಇತ್ತು. ಎಲ್ಲರೂ ಎದ್ದು ಹೊಂಟಿದ್ರು. ಇನ್ನೇನು 6 ಗಂಟೆ ಟೈಮ್ ಆಗಿತ್ತು ಲಾಸ್ಟ್ ಸ್ಪೀಚ್ ಇದ್ದಾಗ. ಎದ್ದಿದ್ರು ಅವ್ರು ಅಷ್ಟು. ಸ್ವಾಮೀಜಿ ಬಂದೊಬ್ಳು ಇದುವರೆಗೆ ಹೇಳಿದ್ದವರೆಲ್ಲ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂದಿದ್ರು. ಸ್ವಾಮೀಜಿ ಬಂದವ್ರನ್ನ ಏನು ಹೇಳಿದ್ರು, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದರು. ಅಂದದ್ದೇ ತಡ ಸೊ ಅವರಲ್ಲಿ ಒಂದು ರೋಮಾಂಚನ ಆಗಿಬಿಡ್ತು. ಯಾಕಂದ್ರೆ ಆ ಒಂದು ಇದನ್ನೇ ಇದ್ದಿದ್ದಿಲ್ಲ ಅವ್ರಿಗೆ, ಫೀಲೇ ಇದ್ದಿದ್ದಿಲ್ಲ. ಬರೀ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಇದ್ದಿದ್ದು, ಒಂದು ಆತ್ಮೀಯ ಭಾವನೆ ಇದ್ದಿದ್ದಿಲ್ಲ ಅವರಿಗೆ. ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದೊಬ್ಬರು ಅವರಲ್ಲಿ ಒಂದು ರೋಮಾಂಚನ ಉಂಟಾಗಿ ದೇ ಸ್ಟಾರ್ಟೆಡ್ ಕ್ಲಾಪಿಂಗ್. ಯು ಬಿಲೀವ್ ಇಟ್ ಆರ್ ನಾಟ್, 1.5 ನಿಮಿಷ ಕಂಟಿನ್ಯೂಸ್ ಕ್ಲಾಪ್ ಇತ್ತು. ಇದುವರೆಗಿನ ಸ್ಪೀಚಸ್ ಒಳಗೆ ಅಷ್ಟು ಕ್ಲಾಪ್ಸ್ ಯಾರಿಗೂ ಬಿದ್ದಿಲ್ಲ. ಕಂಟಿನ್ಯೂಸ್ 1.5 ಗಂಟೆ ಕರತಾಡತನ ಕ್ಲಾಪಿಂಗ್ಸ್ ಇತ್ತು. ಸೊ ಆಮೇಲೆ ಸ್ವಾಮೀಜಿ ತಮ್ಮ ಭಾಷಣದುದ್ದಕ್ಕೂ ಏನು ಮಾಡ್ತಾರೆ, ಹಿಂದೂ ಧರ್ಮದ ಬಗ್ಗೆ, ಭಾರತದ ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಜಗತ್ತಿಗೆ ಭಾರತ ಅನ್ನೋದು ಅಷ್ಟೊಂದು ಪರಿಚಯ ಇರಲಾರ್ದ ಟೈಮ್ ಅದು. ಸೊ ಜಗತ್ತಿಗೆ ಭಾರತ ಅಂದರೆ ಏನು, ಭಾರತ ಅನ್ನೋ ದೇಶ ಅದ, ಭಾರತ ಅನ್ನೋ ಅದ್ಭುತ ಸಂಸ್ಕೃತಿ ಅದ, ಹಿಂದೂ ಧರ್ಮ ಅನ್ನೋದು ಅತ್ಯಂತ ಸನಾತನ ಧರ್ಮ ಅದ, ಅದರ ಸಂಸ್ಕೃತಿ ದೊಡ್ಡದದ ಅಂತೇಳಿ ಜಗತ್ತಿಗೆ ಪರಿಚಯಿಸಿದ್ದು ಸ್ವಾಮಿ ವಿವೇಕಾನಂದರು. ಅವರೊಂದು ಮಾತು ಹೇಳ್ತಾರೆ, ಭಗವದ್ಗೀತೆಯನ್ನು ಕೆಳಗಿಟ್ಟಿರ್ತಾರೆ, ಎಲ್ಲ ಧರ್ಮ ಗ್ರಂಥಗಳನ್ನು ಮೇಲಿಟ್ಟಿರ್ತಾರೆ. ಸೊ ನಮ್ಮ ಭಗವದ್ಗೀತೆಯನ್ನು ನೀವು ಯಾಕೆ ಕೆಳಗಿಟ್ರಿ ಅಂದರೆ, ನಿಮ್ಮ ಎಲ್ಲ ಧರ್ಮ ಗ್ರಂಥಗಳನ್ನು ಹಿಡಿದಿರ್ತಕ್ಕಂಥ ಶಕ್ತಿ ನಮ್ಮ ಧರ್ಮ ಗ್ರಂಥ ಭಗವದ್ಗೀತೆಗಿದೆ. ಒಂದು ವೇಳೆ ನಾವೇನಾದರೂ ನಮ್ಮ ಒಂದು ಭಗವದ್ಗೀತೆಯನ್ನು ತಕ್ಕೊಂಡು ಬಿಟ್ಟಿವಿ ಅಂದರೆ ನಿಮ್ಮೆಲ್ಲ ಧರ್ಮ ಗ್ರಂಥಗಳು ಅಥವಾ ನಿಮ್ಮೆಲ್ಲ ದೇಶದ ಗ್ರಂಥಗಳು ಬಿದ್ದು ಹೋಗ್ತವೆ ಅಂತಕ್ಕಂಥ ಒಂದು ಅದ್ಭುತ ಮಾತನ್ನು ಹೇಳ್ತಾರೆ. ಸೊ ಪ್ಲೀಸ್ ನೀವು ಸ್ಟಡಿ ಮಾಡಿರಿ, ಚೆನ್ನಾಗಿ ಓದ್ರಿ, ಒಳ್ಳೆಯ ರೀತಿಯಲ್ಲಿ ಮಾಡಿರಿ, ಸ್ಕೋರ್ ಮಾಡಿರಿ. ನಥಿಂಗ್ ಈಸ್ ಅಚೀವೇಬಲ್ ಇನ್ ದಿಸ್ ವರ್ಲ್ಡ್, ಎವ್ರಿಥಿಂಗ್ ಈಸ್ ಅಚೀವೇಬಲ್, ನಥಿಂಗ್ ಈಸ್ ಇಂಪಾಸಿಬಲ್. ಆ್ಯಸ್ ದ ವರ್ಡ್ ಇಂಪಾಸಿಬಲ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಪಾಸಿಬಲ್. ಸೊ ಉಳಿದನ್ನು ಮತ್ತೆ ಮುಂದೆ ನೋಡೋಣ. ಸೊ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಥ್ಯಾಂಕ್ ಯು. So hello my dear students. So we are discussing this. So then now we have discussed two things, that is evaporation and centrifugation. So we have discussed both evaporation as well as centrifugation. Okay. So now let us discuss the third one, using a separating funnel
or sublimation and chromatography. There are still three are there. So I am going to discuss the third one. So using a separating funnel. Using a separating funnel. Using a separating funnel. So you can see the diagram. So one funnel hakobodu ನಾವು ಅದು separate ಮಾಡ್ತಿರ್ತೇವೆ. ಈ funnel ಅನ್ನು ನೋಡಿರ್ತೀರಿ, ಚುನ್ನ ಎಣ್ಣೆ ಮೊದಲು ಸೋಸ್ತಿರಲ್ಲ, ಅವಕ್ಕೆಲ್ಲ funnel ಅಂತ ಕರೀತಾರೆ. Using a separating funnel, okay, this one we can say. Okay, so there will be two parts among this. So let me color those. So here I will make another color. So this is high density liquid, this is low density. Just a minute. Okay, this is high density liquid, tap, low density. Here I can apply a tap. So this one I can say, this here one of the high density liquid, low density liquid. High density liquid, low density liquid. So it will be present okay, this okay. So it will be stored here. Okay, high density liquid and low density liquid, which I can say this one is going to store here. So this way we can separating the funnel method using this is a separating funnel method. So ಏನಾಗ್ತೈತಿ method ನೋಡ್ರಿ, the immiscible liquids are allowed to settle in the funnel. So immiscible liquids ಅಂತ ಕರಿತೀವಿ. What are miscible and immiscible liquids? Miscible liquids ಅಂದ್ರೆ ಒಂದ್ರೊಳಗೊಂದು ಬೆರ್ಕೊಂಡ್ಬಿಡ್ತಾವ, ಗೊತ್ತಾಗುದಿಲ್ಲ, ಒಂದ್ರೊಳಗೊಂದು ಕುಡಿದು. Immiscible ಅಂದ್ರೆ ಒಂದ್ರೊಳಗೆ ಒಂದ ಬೆರ್ಕೊಂಡ್ರು ಕೂಡ ಸಪರೇಟ್ ಕಾಣಿಸ್ತಾವ. ಫಾರ್ ಎಕ್ಸಾಂಪಲ್ ನೀರ ಮತ್ತು ಎಣ್ಣೆ ಮಿಕ್ಸ್ ಮಾಡಿದ್ರೆ ತಿಕೋರಿ, ಎಣ್ಣೆ ನೀರ ಮಿಕ್ಸ್ ಆದ್ರೂ ಕೂಡ ಮಿಕ್ಸ್ ಆಗ್ಲಾರ್ದಂಗೆ ಇರ್ತಾವ.
ಅಂದ್ರೆ ಸಪ್ರೇಟ್ ಕಾಣಿಸಿರ್ತಾವ, ಎಣ್ಣೆ ಬೇರೆ ಕಾಣಿಸಿರ್ತದ, ನೀರು ಬೇರೆ ಕಾಣಿಸಿರ್ತದ. ಅದ ನೀವು ಜ್ಯೂಸ ನೀರ ಮಿಕ್ಸ್ ಮಾಡಿದ್ರೆ ತಿಳ್ಕೋರಿ, ಜ್ಯೂಸ ನೀರ ಯು ಕೆನಾಟ್ ಸಪರೇಟ್ ಡೌನ್. ಇದ್ರೊಳಗೆ ಜ್ಯೂಸ್ ಯಾವುದು ನೀರು ಯಾವುದು ಗೊತ್ತಾಗುದಿಲ್ಲ. ಚಾ ಮತ್ತು ನೀರ ಮಿಕ್ಸ್ ಮಾಡಿದ್ರೆ ತಿಳ್ಕೋರಿ, ಚಾ ಯಾವುದು ನೀರು ಯಾವುದು ಗೊತ್ತಾಗುದಿಲ್ಲ. ದೋಸ್ ಆರ್ ಮಿಸಿಬಲ್. ಇಮ್ಮಿಸಿಬಲ್ ಅಂದ್ರೆ ಕ್ಲಿಯರ್ಲಿ ದೇ ಕ್ಯಾನ್ ಸಿ ಸಪರೇಟ್ಲಿ, ಯು ಕ್ಯಾನ್ ಕ್ಲಿಯರ್. ಈಗ ಹಾಲ ನೀರ ಮಿಕ್ಸ್ ಮಾಡಿದ್ರೆ ಮಿಸಿಬಲ್ ಅವು. ಅಫ್ಕೋರ್ಸ್ ಹಾಲು ನೀರಿನ ಗತಿ ಆಗ್ತದೆ, ಬಟ್ ಹಾಲ ನೀರ ಸಪರೇಟ್ ಆಗುದಿಲ್ಲ. But when it comes to oil and water, those are immiscible liquids. So this method, that is separating by a funnel method, separating by a funnel method, is used for this process. Okay. Two immiscible liquids are separated by this method, that is using a separating funnel. So using the separating funnel method is used to separate the two immiscible liquids. Okay. They soon form separate layers due to varying densities. So density ಬೇರೆ ಇರೋದ್ರಿಂದ ಏನಾಗ್ತತಿ, they will form their separate layers. ಅವೇನು ಮಾಡ್ತಾವ, ಫನೆಲ್ ಒಳಗ ಸಪರೇಟ್ ಲೇಯರ್ ಅನ್ನು ಫಾರ್ಮ್ ಮಾಡ್ತಾವ. ಫಾರ್ ಎಕ್ಸಾಂಪಲ್, ಲೋ ಡೆನ್ಸಿಟಿ ಇತ್ತಂದ್ರೆ ಇಟ್ ವಿಲ್ ಫಾರ್ಮ್ ದ ಲೇಯರ್ ಅಪ್ವರ್ಡ್ಸ್, ಹೈ ಡೆನ್ಸಿಟಿ ವಿಲ್ ಸೆಟಲ್ ಡೌನ್ ಅಟ್ ಲೋವರ್ಸ್, and that will be taken among a tap, or it can be stored in a storer or beaker. The first liquid is allowed to flow out of the funnel, and as soon as it completely poured out, the stop clock is closed, thereby separating the two liquids from each other. ಅಥವಾ ಏನ್ ಮಾಡಬಹುದು, ಇಲ್ಲಿ ಲೋ ಡೆನ್ಸಿಟಿ ಲಿಕ್ವಿಡ್ ಇರ್ತದೆ, ಹೈ ಡೆನ್ಸಿಟಿ ಲಿಕ್ವಿಡ್ ಇರ್ತದೆ. ಇಲ್ಲಿ ಏನ್ ಮಾಡಬಹುದು, ಟ್ಯಾಪ್ ಒಳಗೆ ಇದನ್ನ ಬಂದ್ ಮಾಡಿಬಿಟ್ಟು ಅಂದ್ರೆ ಸೀದಾ ಬಂದು ಏನಾಗ್ತದೆ, ಇಲ್ಲಿ ಸ್ಟೋರ್ ಆಗಿಬಿಡ್ತದೆ. ಇದು ಅಷ್ಟು ಸ್ಟೋರ್ ಅದ ತಿಳ್ಕೊರಿ, ಇದನ್ನ ಒಂದ್ ಕಡೆ ತಕ್ಕೊಡುದು. ಇದ್ರೊಳಗೆ ಒಂದು ಲಿಕ್ವಿಡ್ ಇತ್ತು, ಎರಡು ಲಿಕ್ವಿಡ್ ಅದಾವ. ಫಾರ್ ಎಕ್ಸಾಂಪಲ್, ವಾಟರ್, ಆಯಿಲ್ ಅದ ತಿಳ್ಕೊರಿ. ಸೊ ಆಯಿಲ್ ವಿಲ್ ಫಾರ್ಮ್ ಒಬ್ವಿಯಸ್ಲಿ ಅಪ್ಪರ್, ದ ಡೆನ್ಸಿಟಿ ಆಫ್ ಆಯಿಲ್ ಇಸ್ ಮೋರ್. ಹೌದಲ್ಲೋ, ಡೆನ್ಸಿಟಿ ಅಂದ್ರೆ ಗೊತ್ತಾಗ್ತದಲ್ಲ ನಿಮ್ಗೆ, ಯಾವ್ದು ಗಟ್ಟಿ ಇರ್ತದಲ್ಲ ಅದ್ರ ಡೆನ್ಸಿಟಿ ಹೆಚ್ಚು ಅಂದಂಗೆ, ಯಾವ್ದ್ರ ಅಳಕಿತ್ತಂದ್ರೆ ಅದ್ರ ಡೆನ್ಸಿಟಿ ಕಡಿಮೆ ಅಂದಂಗೆ. ಕಲ್ಲದ ಡೆನ್ಸಿಟಿ ಹೆಚ್ಚು. ಅದ ನೀವು ಸ್ಪಂಜ್ ತಗೊಂಡ್ರೆ ಸ್ಪಂಜ್ ಡೆನ್ಸಿಟಿ ಕಡಿಮೆ, ಯಾಕಂದ್ರೆ ಸ್ಪಂಜ್ ಏನಿರ್ತೈತಿ ಪೋರಸ್, ಒಳಗೆಲ್ಲ ಖಾಲಿ ಇರ್ತದ ಜಾಗ. ಒಟ್ಟ ಖಾಲಿ ಇರ್ಲಾರ್ದ ಜಾಗ ಅಂದ್ರೆ ಕಲ್ಲ, ಅದ್ರ ಡೆನ್ಸಿಟಿ ಮೋರ್, ದಟ್ ಈಸ್ ಸ್ಟೋನ್. ನೀವು ಶಾರ್ಟ್ ಪುಟ್ ಆಡಿರ್ತೀರಿ, 9th ಇದ್ರಿ ಅಂದ್ರೆ ಶಾರ್ಟ್ ಪುಟ್ ಗೊತ್ತಿರ್ತದ, ಗುಂಡು. ಸೊ ದಟ್ ಶಾರ್ಟ್ ಪುಟ್ ಸ್ಪೇಸ್ ಇರಂಗಿಲ್ಲ ಒಳಗದಕ್ಕೆ, ದಟ್ ಡೆನ್ಸಿಟಿ ಆಫ್ ಶಾರ್ಟ್ ಪುಟ್ ಇಸ್ ಮೋರ್. whereas come to the density of volleyball or a leather cricket ball, inside ಎಲ್ಲ ಒಳಗೆ ಏನಿರ್ತದ, ಸ್ಪೇಸ್ ಇರ್ತದ, the density is less. ಸೊ ಅದಕ್ಕೆ ಡೆನ್ಸಿಟಿ ಅಂತೀವಿ ನಾವು. ಸೊ ಇಲ್ಲಿ ಏನಾಗ್ತೈತಿ, ಡೆನ್ಸಿಟಿ ಲೋ ಇರೋದ್ರಿಂದ ಮ್ಯಾಲ ಇರ್ತದ, ಡೆನ್ಸಿಟಿ ಹೈ ಇರೋದ್ರಿಂದ ತೆಳಗೆ ಬರ್ತದ. ಇದು ನಾವು ವಿ ಕ್ಯಾನ್ ಸಪರೇಟ್ ಇಟ್ ಫಸ್ಟ್. ಹೈ ಡೆನ್ಸಿಟಿ ಇರೋದನ್ನ ಏನ್ ಮಾಡಬಹುದು, ನಾವು ಸಪರೇಟ್ ಮಾಡಬಹುದು. ದಿಸ್ ಕ್ಯಾನ್ ಬಿ ಪೋರ್ಡ್ ಔಟ್ ಹಿಯರ್, ದಿಸ್ ಕ್ಯಾನ್ ಬಿ poured out here. So poured out ಇದು ತೆಗಿಬಹುದು. ಆಮೇಲೆ ಇದು ಸಪರೇಟ್ ಆಯ್ತು, ಇದ್ರೊಳಗೆ ಉಳಿತದ ವಾಟರ್ ಅಷ್ಟ, ಅದನ್ನು ಕೂಡ ತೆಗೆದಿಟ್ಟಬಹುದು. ಸೊ ಈ ಟೈಪ್ ಏನ್ ಮಾಡಬಹುದು, ನಾವು ಸಪರೇಷನ್ ಮಾಡಬಹುದು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ದಿಸ್ ಈಸ್ ಯೂಸಿಂಗ್ ಅ ಸಪರೇಟಿಂಗ್ ಫನೆಲ್ ಮೆಥಡ್. ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ, ಆಯಿಲ್ ಫ್ರಮ್ ವಾಟರ್, ಐರನ್ ಅಂಡ್ ಐರನ್ ಓರ್. ಆಯಿಲ್ ಮತ್ತು ವಾಟರ್ ಸಪರೇಟ್ ಮಾಡ್ಬೇಕಾದ್ರೆ ಇದನ್ನ ಮೆಥಡ್ ಯೂಸ್ ಮಾಡ್ತಾರೆ. ಐರನ್ ಮತ್ತು ಐರನ್ ಓರ್ ಇವು ಕೂಡ ಸಪರೇಟ್. ಐರನ್ ಓರ್ ಅಂದ್ರೆ ದೇ ಶುಡ್ ನಾಟ್ ಬಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಸಾಲಿಡ್, ದೇ ಶುಡ್ ಬಿ ಲಿಕ್ವಿಡ್. ಐರನ್ ಹೆಂಗ್ ಲಿಕ್ವಿಡ್ ಇರ್ತದೆ, ಸ್ವಲ್ಪ ಗಾಬರಿ ಆಗ್ಬಿಡ್ರೆ, ಐರನ್ ಕೂಡ ಲಿಕ್ವಿಡ್ ಮಾಡ್ತಾರೆ. ಬಟ್ ದ ಟೆಂಪರೇಚರ್ ಮಸ್ಟ್ ಬಿ ವೆರಿ ಹೈ ಲೆವೆಲ್. ಐ ಥಿಂಕ್ ಅರೌಂಡ್ ಅಬೌಟ್ 1500 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು, ಎಕ್ಸಾಕ್ಟ್ ಐ ಆಲ್ಸೋ ಡೋಂಟ್ ನೋ. 1500+ ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಐರನ್ ಏನ್ ಮಾಡ್ತದ, ಮೆಲ್ಟ್ ಆಗ್ತದ. ಮೆಲ್ಟ್ ಆಗಿ ಲಿಕ್ವಿಡ್ ಫಾರ್ಮಿಗೆ ಬರ್ತದೆ, ಕರಿಗೆ ಲಿಕ್ವಿಡ್ ಆಗ್ತದಲ್ಲ. ಸೊ ಐರನ್ ಮತ್ತು ಐರನ್ ಓರನ್ನ ಕೂಡ ಸಪರೇಟ್ ಮಾಡಲಿಕ್ಕೆ ದಿಸ್ ಸಪರೇಟಿಂಗ್ ದ ಫನೆಲ್ ಮೆಥಡ್ ಈಸ್ ಯೂಸ್ಡ್. ಹೋಪ್ ಯು ಅಂಡರ್ಸ್ಟುಡ್. ಸೊ ಶಾಲ್ ವಿ ಮೂವ್ ಫರ್ದರ್? ಓಕೆ, ಸೊ ಸಪರೇಟಿಂಗ್ ದ ಫನೆಲ್ ಮೆಥಡ್ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡು ನಾವು,
ಸಬ್ಲಿಮೇಷನ್ ನೋಡೋಣ. ಸೊ ಅದು ನೆಕ್ಸ್ಟ್ ಕ್ಲಾಸ್ ನೋಡೋಣ ಸಬ್ಲಿಮೇಷನ್. ಈಗ ವೆರಿ ಇಂಪಾರ್ಟೆಂಟ್ ಒಂದು ವಿಡಿಯೋ ಅದ, ಇದ್ರಲ್ಲಿ ಕೂಡ ಜಸ್ಟ್ ಕನೆಕ್ಟ್ ಮಾಡಿದ್ದೀನಿ, ನೆವರ್ ಗಿವ್ ಅಪ್ ಅಂತ. ಕಂಪಲ್ಸರಿ ವಾಚ್ ಮಾಡ್ಬೇಕಂದಷ್ಟು. ಓಕೆ, ಜಸ್ಟ್ ವಾಚ್ ದಟ್ ವಿಡಿಯೋ. ಸೊ ಹೌ ಯು ಹ್ಯಾವ್ ಟು ಲಿವ್ ಇನ್ ಲೈಫ್. ಓಕೆ, ಥ್ಯಾಂಕ್ ಯು. ವಿಲ್ ಸಿ ದ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.